ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಯಾರ್ಯಾರು ವಾಣಿಜ್ಯ ಮಂಡಳಿಯಿಂದ ಬಂದಿದ್ದೀರಿ ಎಲ್ರಿಗೂ ಸ್ವಾಗತ. ಮತ್ತು ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದ, ಡಿಜಿಟಲ್ ಮಾಧ್ಯಮದ ಎಲ್ಲ ಮಿತ್ರರೇ, ಸೆಬಾಸ್ಟಿಯನ್ ಅವರು ಪಾಪ ನಾನು ನೋಡಿದ ತಕ್ಷಣ ಏನು ಹೇಳ್ಬೇಕು ಗೊತ್ತಾಗದೆ ಭಾಳ ಕಾಟ ಕೊಟ್ಟೆ ಅಂದ್ಬಿಟ್ರು. ಅವ್ರು ಕಾಟ ಕೊಟ್ಟಿರೋದೇನಂದ್ರೆ ಹಣ ಹಾಡು ಕೊಡೋಣ, ಹಣ ಹಾಡು ಕೊಡೋಣ, ಇದೇ ಅವ್ರು ಕೊಟ್ಟರು ಕಾಟ. ಸಾಂಗು ಪೆನ್ ಡ್ರೈವ್ ಟೈಟ್ಲು ನೀವು ಆಗಲೇ ನಮ್ಮ ನಾಗರಾಜ್ ಮಾತಾಡಿದ್ರು, ಒಂಥರ ಸೆನ್ಸಿಟಿವ್ ಇದು. ಅದನ್ನೊಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ಕೊಳ್ಳೋದು ಅದು ಮೊದಲಿಂದ ನಡ್ಕೊಂಡ್ಬಂದಿದೆ. ಸಮಾಜದಲ್ಲಿ ಯಾವುದಾದ್ರು ಒಂದು ಘಟನೆ ನಡೆದರೆ ಆ ಘಟನೆಯನ್ನು ತಕ್ಷಣ ಸಿನಿಮಾ ಮಾಡೋದು ಸಹಜವಾಗಿ ನಡ್ಕೊಂಡ್ಬಂದಿದೆ. ನಮ್ಮ ಡೇವಿಡ್ ಅವರು ದಿಸ್ ಇಸ್ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಅಂತ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಹಾಡುಗಳು 2 ಹಾಡು ನೋಡಿದ್ರಿ. ನನಗೆ ಕಿಶನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ 2 ಹಾಡಲ್ಲಿ. ಆ್ಯಂಡ್ ತನಿಷಾ ಕುಪಂಡ ಅವರು, ನಾನು ಹಂಗೆ ಕಾಣ್ತಾರಂತ ಅಂದ್ಕೊಂಡಿರಲಿಲ್ಲ. ತುಂಬ ಲುಕಿಂಗ್ ವೆರಿ ಗ್ರೇಟ್. ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ. ಬಟ್ ಕಿಶನ್ ಅವ್ರನ್ನ ಹಾಡಲ್ಲಿ ಇನ್ನೂ ಚೆನ್ನಾಗಿ ಬಳಸ್ಕೊಂಡಿಲ್ಲ. ತುಂಬ ಅದ್ಭುತವಾದ ನೃತ್ಯಪಟು. ಆ ಹಾಡಲ್ಲಿ ನಾನು ಡೇವಿಡ್ ಅವ್ರಿಗೆ ಬೈದೆ, ಅಲ್ಲ ಸ್ವಾಮಿ ಅಂಥ ಅದ್ಭುತವಾದಂಥ ಡ್ಯಾನ್ಸರ್ನ ಕರ್ಕೊಂಡೋಗಿ ಹಂಗೆ ಕೂರಿಸ್ಬಿಟ್ಟಿದ್ದಾರೆ. ಅರ್ಧ ಹಾಡು ಡ್ಯಾನ್ಸ್ ಮಾಡಿದ್ದಾರೆ, ಇನ್ನು ಅರ್ಧ ಕೂತಿದ್ದಾರೆ. ನೀವು ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಂಗನ್ನ ಹೇಳಿದ್ರೆ ಅವ್ರಿಗೇನೋ ಕಾಲು ಗೇಟ್ ಆಗಿತ್ತು ಅಂತ. ಸ್ವಲ್ಪ ಲೇಟಾಗಿ ಶೂಟಿಂಗ್ ಮಾಡ್ಬೋದಿತ್ತು, ಕಾಲು ಸರಿ ಹೋದ್ಮೇಲೆ. ಅದನ್ನ ಆಮೇಲೆ ನೀವು ಹೇಳ್ಬೇಕು ಸ್ಟೇಜಲ್ಲಿ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರು, ನನಗೆ ನಿರ್ಮಾಪಕರು ಇಲ್ಲ ಇದ್ದಾರೆ, ಇನ್ನೊಂದ್ಸಲ ರೀಶೂಟ್ ಮಾಡಿದ್ರೆ ಇನ್ನೂ ಚಂದ. ಇದು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಿ. ಇನ್ನೊಂದು 2 ದಿವಸ ಮಾಡಿ ಬಾಸ್, ಮಾಡಿ. ಸಿನಿಮಾ ತಾನೆ, ಒಳ್ಳೇದಾಗಲಿ, ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಿರ್ಮಾಪಕರು ಲಯನ್ ಅವರಲ್ಲಿ ಯಾಕೆ ಹಿಂದೆ ಕೂತ್ಬಿಟ್ಟಿದ್ದೀರಿ? ಓಕೆ, ಲಯನ್ ಅವರು ಮತ್ತು ಹನುಮಂತರಾಜ್ ಅವರಿಗೆ ಇಬ್ಬರಿಗೂ ಹೆಚ್ಚು ಹಣ ಬರಲಿ. ಅವ್ರಿಗಿಬ್ಬರಿಗೂ ಹಣ ಬಂದರೆ ಡೇವಿಡ್ ಅವ್ರ ಜೇಬ್ ತುಂಬುತ್ತೆ, ಡೇವಿಡ್ ಅವ್ರ ಜೇಬ್ ತುಂಬಿದ್ರೆ ನಮಗೂ ಜೇಬ್ ತುಂಬುತ್ತೆ. ಕಾಟಕ್ಕಿಂತ ಕಾಸು ಕೊಡಿ, ಒಳ್ಳೇದಾಗಲಿ. ನಮಸ್ಕಾರ.